ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ತುಂಬ ಖುಷಿ ಆಗ್ತಿದೆ. ನಿನ್ನೆ ಎಷ್ಟೊಂದು ಜನ ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ. ಸೊ ತುಂಬ ರೆಸ್ಪಾನ್ಸ್ ಬರ್ತಾ ಇದೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋ ನೋಡಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಅಮೌಂಟ್ ಕಟ್ ಆಗೋದಿಲ್ಲ, ಫ್ರೀ ಸಬ್ಸ್ಕ್ರೈಬ್ ಇರುತ್ತೆ. ಯಾಕೆ ಅಂತಂದ್ರೆ ನಾನು ಹಾಕಿರೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನು ಇಲ್ಲಿ ಭಾರ್ಗವಿ ತುಂಬಾ ಚೆನ್ನಾಗಿ ಮಗಳಿಗೆ ಅರ್ಥ ಮಾಡಿಸಿದಾಳೆ, ಅಂದ್ರೆ ರಾಣಿಗೆ. ಸೊ ಎಲ್ಲ ಹೇಳ್ತಾ ಇದ್ದಾಳೆ, ಅಪ್ಪ ಅಂದ್ರೆ ತುಂಬಾ ದೊಡ್ಡ ಪ್ರಪಂಚ, ಅಪ್ಪ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ, ನಾವು ಅಪ್ಪ ಅಂದ್ರೆ ತುಂಬಾ ಒಳ್ಳೆಯವರು ಅಂತ ಹೇಳಿ. ಅವಳಿಗೆ ಏನ್ ಗೊತ್ತಾ, ಅವ್ರಮ್ಮ ಹೇಳಿರ್ತಾರಲ್ವ, ನಿಮ್ಮಪ್ಪ ತುಂಬಾ ಕೆಟ್ಟವರು, ನಿಮ್ಮಪ್ಪ ತುಂಬಾ, ನಾನು ಇಷ್ಟು ವರ್ಷ ನಾನು ಜೈಲಲ್ಲಿ ಇರೋಕ್ಕೆ ಅಪ್ಪನೇ ಕಾರಣ, ಅಂದ್ರೆ ನಿಮ್ಮ ಅಪ್ಪನೇ ಕಾರಣ ಅಂತ ಹೇಳಿ ಎಲ್ಲ ಅದನ್ನ ಅವಳು ತುಂಬಾ ನೆನ್ಪು ಮಾಡ್ಕೊತಾ ಇರ್ತಾಳೆ. ಆದ್ರೆ ಪುಟ್ಟ ಏನ್ ಗೊತ್ತಾ, ನಿನಗೆ ನಿಮ್ಮಪ್ಪ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಸೊ ಆದರೆ ನಿಮ್ಮ ಅಮ್ಮನಿಗೆ ನಿಮ್ಮಪ್ಪ ಕೆಟ್ಟವ್ರು ಅಷ್ಟೇ, ನಿನಗೆ ಅಂತೇಳಿ ಪ್ರಶ್ನೆನ ಕೇಳ್ತಾಳೆ. ಇಲ್ಲ ಮೇಡಮ್, ನಮ್ಮಪ್ಪ ತುಂಬ ಕೆಟ್ಟವರು, ಅಮ್ಮನಿಗೆ ತುಂಬ ಮೋಸ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾಳೆ. ನೋಡುಕಂದ, ಎರಡು ಮುಖ ಇರುತ್ತೆ ಯಾವತ್ತು ಜೀವನದಲ್ಲಿ. ಏನು ಗೊತ್ತಾ, ಇವಾಗ ಒಂದು ಉದಾಹರಣೆ ಕೊಡ್ತೀನಿ ನಿನಗೆ. ಏನೋ ಒಂದು ಬುರ್ಜೆ ಒಳಗಡೆ ಬಿದ್ದಿರುತ್ತೆ, ಅಂದರೆ ಒಂದು ಕೊಚ್ಚೆ ಒಳಗಡೆ ಒಂದು ವಸ್ತು ಬಿದ್ದಿರುತ್ತೆ. ಆ ವಸ್ತುನ ನಾವು ತಗೊಂಡಾದ್ಮೇಲೆ ಅದನ್ನ ವಾಶ್ ಮಾಡಿ ಯೂಸ್ ಮಾಡ್ತೀವಿ. ಅದನ್ನ ನೀನು ಏನು ಮಾಡ್ತೀಯಾ, ವಾಶ್ ಮಾಡ್ತೀಯ ತಾನೆ, ವಾಶ್ ಮಾಡಿ ಯೂಸ್ ಮಾಡ್ತೀಯ ತಾನೆ. ಸೊ ಅದೇ ಥರನೇ ಜೀವನ ಕೂಡ. ಏನು ಅಂತಂದರೆ, ನೀನು ಅದನ್ನು ತಗೊಂಡು ಇದು ಚೆನ್ನಾಗಿಲ್ಲಪ್ಪ ಅಂತೇಳಿ ಹೊರಗಡೆ ಬಿಸಾಕ್ಬೋದಿತ್ತು, ಆದರೆ ನೀನು ಅದನ್ನೇನು ಮಾಡಿದೆ, ತೊಳ್ಕೊಂಡು ಮತ್ತೆ ನೀನು ಅದನ್ನು ಯೂಸ್ ಮಾಡ್ತಾ ಇದೀಯಾ. ಅದನ್ನೇನೆ ಜೀವನ ಕೂಡ ಅಷ್ಟೇನೇನೆ ಅಂತೇಳಿ ಅರ್ಥ ಮಾಡಿಸ್ತಾ ಇದ್ದಾಳೆ ಭಾರ್ಗವಿ. ಸೊ ಏನ್ ಗೊತ್ತಾ, ಲಾಯರ್ ಅಂದ್ರೆ ಈಗಿರ್ಬೇಕು ಯಾವಾಗ್ಲೂ ಅಷ್ಟೇನೇನೆ. ಸೊ ಈ ರೀತಿ ಕೇಸ್ನ ತಗೊಂಡು ಹ್ಯಾಂಡ್ಲ್ ಮಾಡೋದ್ರಿಂದ ಯಾರಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇನ್ನೊಂದು ಉದಾಹರಣೆ ಕೊಡ್ತಾಳೆ, ಅವಳಿಗೆ ಇನ್ನೂ ಅರ್ಥ ಆಗಿರಲ್ಲ. ಸೊ ಹಂಗಾಗಿ ಒಂದು ಕಾಯನ್ನ ಕೊಡ್ತಾಳೆ. ಆ ಕಾಯನ್ನ ಕೊಟ್ಟಾಗ ಇದ್ರಲ್ಲಿ ಏನೈತೆ ಅಂತ ಕೇಳ್ತಾಳೆ. ಎರಡು ಮುಖ ಇದೆ ಅಂತೇಳಿ ಹೇಳ್ತಾಳೆ. ನೋಡಿದ್ಯಾ, ಕಾಯನ್ನೆಲ್ಲ ಎರಡು ಮುಖ ಇದೆ ಅಂತ ಅಂದ್ಮೇಲೆ ಅದು ಜೀವನ ಕೂಡ ಅಷ್ಟೇನೇನೆ. ಯಾವತ್ತೂ ಎರಡು ಮುಖ ಇದ್ದೇ ಇರುತ್ತೆ ಜೀವನ ಅಂತ ಅಂದಮೇಲೆ. ಆದರೆ ಅದನ್ನು ನಾವು ಒಳ್ಳೆ ಮುಖದಲ್ಲಿ ನೋಡಬೇಕಾಗುತ್ತೆ. ಸೊ ಹಾಗೇನೇನೆ ನಿಮ್ಮಪ್ಪ ಕೂಡ ಏನೋ ಗೊತ್ತಿಲ್ಲದ ಅವಾಗ ತಪ್ಪು ಮಾಡಿದ್ದಾರೆ ಅಷ್ಟೇ ರಾಣಿ. ಇವಾಗ ಅವರು ಒಳ್ಳೆಯವರೇನೆ, ಆದರೆ ಅವ್ರ ಪ್ರೀತಿನ ನೀನು ನೋಡಬೇಕು, ಅವ್ರು ಹೇಗೆ ನೋಡ್ಕೊಳ್ತಾರೆ ನಿನ್ನ ಅನ್ನೋದನ್ನ ನೋಡಬೇಕು. ಸೊ ನಿನ್ನ ಯಾವ ಥರ ಪ್ರೀತಿ ಮಾಡ್ತಾರೆ ಅನ್ನೋದು ನೋಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅರ್ಥ ಮಾಡಿಸ್ತಾಳೆ. ಹೌದು, ನೀನು ಯಾಕೆ ಬಂದೆ ನಿಮ್ಮ ಅಪ್ಪನ ಜೊತೆಗೆ, ನಿಮ್ಮ ಮಾಮನ ಜೊತೆಗಿದ್ದೆ ತಾನೆ, ಮತ್ತು ಯಾವ ನಂಬಿಕೆ ಮೇಲೆ ಬಂದೆ ನೀನು ನಿಮ್ಮ ಅಪ್ಪನ ಮನೆಗೆ, ಅಂದರೆ ನಿನ್ನ ಚೆನ್ನಾಗಿ ಸೇಫ್ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊತಾರಂತ ತಾನೇ ನೀನು ಬಂದಿದೆಯಾ. ಆ ಧೈರ್ಯ ಇಲ್ಲ ಅಂತಂದ್ರೆ ಹೇಗೆ ಬರ್ತಿದ್ದೆ ನಿಮ್ಮ ಅಪ್ಪನ ಮನೆಗೆ ನೀನು ಅಂತೇಳಿ ತುಂಬ ಚೆನ್ನಾಗಿ ಭಾರ್ಗವಿ ಅರ್ಥ ಮಾಡಿಸ್ತಾಳೆ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ರಾಣಿ ಪುಟ್ಟ ಸುಮ್ಮನೆ ಕೂತು ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲೇ ಬಾಲ ಏನು ಮಾಡ್ತಾನೆ ಅಂದರೆ, ಒಂದು ಸೈಡಲ್ಲಿ ನಿಂತ್ಕೊಂಡು ಅವ್ರು ಅರ್ಥ ಮಾಡಿಸೋದನ್ನೆಲ್ಲ ನೀಟಾಗಿ ಕೇಳಿಸ್ಕೊಬಿಡ್ತಾನೆ. ಸೊ ಅದನ್ನ ಕೇಳಿಸ್ಕೊಂಡು ತುಂಬ ಫೀಲ್ ಮಾಡ್ಕೊಂಡು ಅವನು ಕೂಡ ಕಣ್ಣೀರು ಹಾಕೊಂಡು ನಿಂತಿರ್ತಾನೆ. ಸೊ ಅದೆಲ್ಲ ಆಗುತ್ತೆ. ಆದಮೇಲೆ ಇನ್ನು ರಾಣಿಗೆ ಎಲ್ಲ ಅರ್ಥ ಮಾಡಿಸಿ ಆಯಿತು, ಭಾರ್ಗವಿ ಕೂಡ. ಇನ್ನು ಅಷ್ಟರಲ್ಲೇ ಏನು ಗೊತ್ತಾ, ಬಾಲ ನೆನಪು ಮಾಡ್ಕೊತಾನೆ. ಅಂದರೆ ಒಂದ್ಸರಿ ನನ್ನ ಪುಟ್ಟ ಅಪ್ಪ ಅಂತ ಕರಿ ನೀನು ಅಂತ ಕೇಳ್ಕೊಂಡಿರ್ತಾನೆ. ನನಗೆ ಕೊನೆ ಆಸೆ ಅದು ಅಂತ ಹೇಳ್ಬಿಟ್ಟು. ಆಗ ಅವಳು ಅಪ್ಪ ಅಂತ ಕರೆದಿರಲ್ಲ. ತುಂಬ ನೊಂದ್ಕೊಂಡು ಅದನ್ನು ಕೂಡ ನೆನ್ಪು ಮಾಡಿಕೊಂಡು ಫೀಲ್ ಮಾಡ್ಕೊತಾ ಇರ್ತಾನೆ. ಸೊ ಇನ್ನೊಂದು ಕಡೆ ಇವರಿಬ್ರು ತಾಯಿ ಮಗಳದು. ಇವಳು ತುಂಬ ಫೀಲ್ ಮಾಡಿಕೊಂಡು ಒಂದು ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಯಾಕೆ, ಏನೇ ಆಯಿತು ನಿನಗೆ, ಯಾಕೆ ಹೇಳ್ತಿದ್ಯಾ ನೀನು ಅಂತ ಅಂದಾಗ, ನೋಡಮ್ಮ ನನಗೇನು ಹೇಳಕ್ಕೆ ಬರಲ್ಲ, ಫಸ್ಟ್ ನೀನು ಇಲ್ಲಿಂದ ತೊಲಗು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನನ್ನ ತೊಲಗು ಅಂದೇನೆ ನೀನು, ಅಂದರೆ ತೊಲಗು ಅಂದು ಹೋಗು ಅಂತ ಹೇಳ್ತಾಳೆ. ಈ ರೀತಿ ಎಲ್ಲ ಮಾತಾಡ್ತಿದ್ದೇನೆ, ಹಾಗೆ ಅನ್ನು ಯಾಕೆಂದರೆ ನನ್ನ ಮಗಳ ಜೀವನ ಚೆನ್ನಾಗಿರ್ಲಿ ಅಂತೇಳಿ ಈ ರೀತಿ ನಾನು ಐಡಿಯಾನ ಕೊಟ್ಟರೆ ನೀನು ಈ ಥರ ನನ್ನ ಮೇಲೆ ಸೇಡ್ ತೀರಿಸ್ಕೊತಿದೆಯಲ್ಲೇ. ಅಲ್ಲ, ನಿನಗೆ ಬೇಕಾಗಿದ್ದೇನೋ, ನಿನ್ನ ಮಗ, ನಿನ್ನ ಮಗಳು, ನಿನ್ನ ಗಂಡ, ನೀನು ಜೊತೆಗಿರತ್ತಾನೆ. ಅವಳು ಹೋಗಿದಳು ತಾನೆ ಮನೆ ಬಿಟ್ಟು, ಅದ್ರ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ, ಯಾಕೆ ನೊಂದ್ಕೊಳ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಹೇಳ್ತಾ ಇರ್ತಾಳೆ. ಆಗ ಸರಳ ಏನಂತಾಳೆ ಗೊತ್ತಾ, ಅಮ್ಮ ನನ್ನ ಮಕ್ಕಳು ಇಬ್ಬರಿದ್ರು, ಅವ್ರ ಜೊತೆಗೆ ಇವಳು ಕೂಡ ಒಬ್ಬ ಮಗಳು ಅಂತ ಅಂದ್ಕೊಂಡು ಸಾಕಿದ್ರೆ ನನಗೆ ಇವತ್ತು ಈ ಥರ ಟೆನ್ಷನ್ ಇರಲಿಲ್ಲಮ್ಮ. ಇವತ್ತು ನನ್ನ ಗಂಡ ತುಂಬ ದೂರ ಮಾಡ್ತಿದ್ದಾನಮ್ಮ ನನ್ನ ಅಂತೇಳಿ ತುಂಬ ನೊಂದ್ಕೊತಾ ಇರ್ತಾಳೆ. ನೋಡೇ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ. ಹಂಗಾಗಿ ನೀನು ಯೋಚನೆ ಮಾಡಬೇಡ, ನಿನ್ನ ಗಂಡ ನಿನ್ನ ಮಾತಾಡ್ಸಾನಂದ್ರೆ, ಅಮ್ಮ ನನ್ನ ಮುಖನೂ ನೋಡ್ತಾ ಇಲ್ಲ, ನನ್ನ ಈ ರೀತಿ ನನ್ನ ವಾಯ್ಸ್ ಕೇಳಿದ್ರೇನೆ ತುಂಬ ದೂರ ಹೋಗ್ತಿದ್ದಾರೆ ಅವರು, ಅದೇಗಮ್ಮ ಕ್ಷಮಿಸ್ತಾರೆ ಅವರು ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಯ್ಯೋ ಸುಮ್ಮನೆ ಇರೇ, ಎಲ್ಲ ಸರಿ ಹೋಗುತ್ತೆ, ಒಂದೆರಡು ದಿನ ಆ ರೀತಿ ಕೋಪ ಇರುತ್ತೆ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ ಅಂತ ಅವ್ರಮ್ಮ ಹೇಳ್ತಾ ಇರ್ತಾಳೆ. ಅಮ್ಮ ನೋಡಮ್ಮ, ದಯವಿಟ್ಟು ನನಗೇನು ಹೇಳಕ್ಕೆ ಬರಬೇಡ, ನೀನು ಬಂದಿಲ್ಲ ಅಂತಂದರೆ ಇದೆಲ್ಲ ಏನೂ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಯಾಕೆಂದರೆ ನಾನು ಕೂಡ ಅವಳ ಮಗಳು ಅಂತ ಅಂದ್ಕೊಂಡು ಸುಮ್ಮನೆ ನೋಡ್ಕೊಬಿಡ್ತಿದ್ದೆ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಇನ್ನೊಂದು ಹೇಳ್ತಾಳೆ, ಇವತ್ತು ಅವಳಿಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ.
ಅಮ್ಮ ಈ ಹೆಂಗಸ್ರು ಹೆಂಗೆ ಗೊತ್ತಾ ಅಂದರೆ ನಾವು ಹೆಣ್ತೀರಿ ಹೆಂಗೆ ಗೊತ್ತಾ, ಅಣ್ಣ ತಮ್ಮಗಳು ಚೆನ್ನಾಗಿದ್ದಾಗ ಅವ್ರನಿಂದ ಕೂಡ ದೂರ ಮಾಡ್ತೀವಿ. ಮತ್ತು ಅಮ್ಮನ್ನ ತುಂಬ ಇಷ್ಟಪಡ್ತಾರೆ, ಅಮ್ಮನ್ನ ಇಷ್ಟಪಡ್ತಾ ಇರ್ಬೇಕಾದಾಗ ನನ್ನ ಗಂಡ ಅವ್ರನ್ನೂ ಕೂಡ ದೂರ ಮಾಡ್ತೀವಿ ನಾವು. ಇನ್ನೊಂದು ವಿಷಯ ಗೊತ್ತಾ, ಈಗ ನನ್ನ ಗಂಡ ಮಾಡಿದ್ದೇನು ಅಂತಂದರೆ ಸ್ವಂತ ತಂಗಿ ಮಗಳು ಅಂದರೆ ಸೊಸೆನ ಪ್ರಾಣಕ್ಕಿಂತ ಹೆಚ್ಚಿನಾಗೆ ಇಷ್ಟಪಟ್ಟರು. ಆದರೆ ನಾನು ಅವಳೇ ದೂರ ಮಾಡಿಬಿಟ್ನಮ್ಮ. ಅವ್ರಿಗೆ ಅದು ಆಗ್ತಾ ಇಲ್ಲ. ಇದೊಂದು ಬುದ್ಧಿ ಇಲ್ಲ ಅಂತಂದರೆ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿರ್ಬೋದು ಅಂತೇಳಿ ತುಂಬ ನೊಂದ್ಕೊಂಡು ಅರ್ಥ ಮಾಡಿಕೊಂಡು ಅವಳು ಕೂಡ ತುಂಬ ಅಳ್ತಾ ಇರ್ತಾಳೆ. ಸೊ ಅವರಮ್ಮ ಅಯ್ಯೋ ದೇವ್ರೆ ಅಂತೇಳಿ ಅವಯಮ್ಮ ತಲೆ ತಲೆ ಹೊಡ್ಕೊಂಡು ಇನ್ನೂ ಅರ್ಥ ಆಗಿಲ್ಲ ಅಮ್ಮನಿಗೆ ಬರ್ತಾ ಇರ್ತಾರೆ. ಸೊ ಇನ್ನೊಂದು ಕಡೆ ಇಲ್ಲ, ಇನ್ನು ಬಾಲ ಬಂದ್ಬಿಟ್ಟು ರಾಣಿ ಹೋಗೋಣ ಅಂತೇಳಿ ಕರೀತಾನೆ. ಒಂದು ನಿಮಿಷ ಇರು ಅಂತ ಹೇಳ್ಬಿಟ್ಟು ಅವಳು ರಾಣಿ ಏನು ಮಾಡ್ತಾಳೆ ಅಂದರೆ ಒಂದು ಖರ್ಚಿಪಲ್ಲಿ ಅಮೌಂಟ್ನ ತಂದಿರ್ತಾಳೆ. ಅಂದರೆ ಕೂಡಿಟ್ಟಿರೋ ಅಮೌಂಟು, ಸೇವಿಂಗ್ಸ್ ಅಮೌಂಟ್ ಇರುತ್ತಲ್ವ, ಸಣ್ಣ ಮಕ್ಕಳೆಲ್ಲ ಕೂಡಿಕೊಂತಾರಲ್ವ, ಅದನ್ನು ಒಂದು ಖರ್ಚಿಪಲ್ಲಿ 2 ರೂಪಾಯಿ, 3 ರೂಪಾಯಿ, 1 ರೂಪಾಯಿ, ಸೊ 20 ರೂಪಾಯಿ, 30 ರೂಪಾಯಿ, 10 ರೂಪಾಯಿ ರೀತಿ ಎಲ್ಲ ಇರುತ್ತಲ್ವ, ಅದನ್ನು ತಗೊಂಡು ಬಂದು ಭಾರ್ಗವಿ ಮುಂದೆ ಇಡ್ತಾಳೆ. ಅದನ್ನು ಇಟ್ಟ ತಕ್ಷಣ ಭಾರ್ಗವಿ ಏನು ಹುಡುಗಿ ಈ ಥರ ಕೊಡ್ತಿದ್ದಾಳಲ್ಲ ಅಂತೇಳಿ ತುಂಬ ಶಾಕ್ ಆಗುತ್ತೆ. ಏನಕ್ಕಮ್ಮ ಇದು ನನಗೆ ಕೊಡ್ತಾ ಇದೀಯ ಅಂತೇಳಿ ಇಲ್ಲಿ ಭಾರ್ಗವಿ ಕೇಳ್ತಾಳೆ. ಕೇಳಿದ ತಕ್ಷಣ ರಾಣಿ ಇದ್ಕೊಂಡು ನಿಮಗೆ ಫೀಸು ಮೇಡಮ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಫೀಸಾ? ಇದು ನನಗೆ ಫೀಸ್ ಸಾಕಾಗಲ್ವಲ್ಲ ಅಂತೇಳಿ ಭಾರ್ಗವಿ ಹೇಳ್ತಾಳೆ. ಹಾಗಂದ ತಕ್ಷಣನೇ ಹೌದಾ ಮೇಡಮ್ ಅಂತೇಳಿ ಸುಮ್ಮನೆ ಫೀಲಿಂಗ್ ಮಾಡಿಕೊಂಡು ಕೂತಿರ್ತಾಳೆ. ಅದನ್ನು ನೋಡಿ ಮತ್ತೆ ಅವಳು ಏನು ಮಾಡ್ತಾಳೆ ಅಂತಂದರೆ ಭಾರ್ಗವಿ ಆ ಖರ್ಚಿಪ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟು ಅಮೌಂಟ್ನ ನೀಟಾಗಿ ಸುತ್ತಿಬಿಟ್ಟು ಮತ್ತೆ ಅವಳಿಗೆ ಎದ್ದು ಬಂದುಬಿಟ್ಟು ತಗೋ ಪುಟ್ಟ ಅಂತೇಳಿ ಕೊಡ್ತಾಳೆ. ಯಾಕೆ ಮೇಡಮ್ ನಿಮಗೆ ಫೀಸ್ ಬೇಡವಾ ಅಂತೇಳಿ ಕೇಳ್ತಾಳೆ. ನನಗಿಷ್ಟೆಲ್ಲ ಸಾಕಾಗಲ್ಲ, ಆದರೆ ಒಂದು ಮಾತು ಹೇಳ್ತೀನಿ ಕೇಳು, ನಾನು ನಿನಗೆ ಫ್ರೀಯಾಗೆ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ. ಆದರೆ ನಮ್ಮ ಮಾಮ ಹೇಳ್ತಿದ್ರು ಜಾಸ್ತಿ ಲಾಯರ್ಗಳೆಲ್ಲ ಫೀಸ್ನ ತೊಗೊಳ್ತಾರೆ, ಫೀಸ್ ಇಲ್ಲ ಅಂತಂದರೆ ಯಾರು ಏನು ಕೆಲಸ ಮಾಡಲ್ಲ, ತುಂಬ ದುಡ್ಡು ಕೊಡ್ಬೇಕು ಅವ್ರಿಗೆ ಅಂತ ನಮ್ಮ ಮಾಮ ಹೇಳ್ತಿದ್ರು ಮೇಡಮ್ ಅಂತೇಳಿ ರಾಣಿ ಹೇಳ್ತಾಳೆ. ಹಾಗಂದ ತಕ್ಷಣ ಭಾರ್ಗವಿ ಇದ್ಕೊಂಡು ಹೌದು ತೊಗೊಳ್ತಾರೆ, ಆದರೆ ನಾನು ನಿನಗೋಸ್ಕರ ಫ್ರೀಯಾಗಿ ಕೆಲಸ ಮಾಡಿಕೊಡ್ತೀನಿ, ನನಗೆ ರಾಣಿ ಅಂದರೆ ತುಂಬ ಇಷ್ಟ, ಬೇರೆಯವ್ರಿಗಾದರೆ ದುಡ್ಡು ತೊಗೊಳ್ತೀನಿ, ನಿನಗೆ ನಾನು ಫ್ರೀಯಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ. ಹಾಗಂದ ತಕ್ಷಣ ರಾಣಿ ಇದ್ಕೊಂಡು ಹೌದಾ ಮೇಡಮ್ ನನಗೆ ಫ್ರೀಯಾಗಿ ಮಾಡಿಕೊಡ್ತೀರಾ ನೀವು ಅಂತೇಳಿ ಕೇಳ್ತಾಳೆ. ಹೌದು ಮೇಡಮ್ ನಾನು ಫ್ರೀಯಾಗೆ ನಿಮಗೆ ಹೌದು ರಾಣಿ ನಾನು ನಿಮಗೆ ಫ್ರೀಯಾಗೆ ಮಾಡಿಕೊಡ್ತೀನಿ ಅಂತ ಇವಳು ಹೇಳ್ತಾಳೆ. ಹಾಗಂದ ತಕ್ಷಣ ರಾಣಿ ಇದ್ಕೊಂಡು ತುಂಬ ಖುಷಿ ಪಟ್ಕೊಂಡು ಅಮೌಂಟ್ನ ವಾಪಸ್ ಇಸ್ಕೊಂಡು ಮೇಡಮ್ ನನ್ನ ಕಡೆಯಿಂದ ನಿಮಗೆ ಧನ್ಯವಾದಗಳು ಮೇಡಮ್ ಅಂತ ಕೂಡ ಹೇಳ್ತಾಳೆ. ಆಯಿತು ರಾಣಿ, ತುಂಬ ಖುಷಿಯಿಂದ ಇರೋ, ನಿಮ್ಮಪ್ಪ ತುಂಬ ಒಳ್ಳೆಯವರು, ಅರ್ಥ ಮಾಡ್ಕೋ ಅಂತ ಹೇಳಿ ಎಲ್ಲ ಹೇಳಿ ಕಳಿಸ್ತಾಳೆ. ಹಾಗಂದ ತಕ್ಷಣ ರಾಣಿ ಪುಟ್ಟ ಏನು ಮಾಡ್ತಾಳೆ ಗೊತ್ತಾ, ಅವರಪ್ಪನ ಕೈ ಹಿಡ್ಕೊಬಿಡ್ತಾಳೆ. ಕೈ ಹಿಡ್ಕೊಂಡ ತಕ್ಷಣ ಬಾಲನ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ಬಿಡುತ್ತೆ, ನನ್ನ ಮಗಳು ನಾನು ಒಪ್ಕೊಬಿಟ್ಲು ಅಂತೇಳಿ. ಅದನ್ನು ಭಾರ್ಗವಿ ನೋಡಿ ಕೂಡ ತುಂಬ ಶಾಕ್ ಆಗ್ತಾಳೆ. ಈ ಮಗಳು ಇಷ್ಟೊಂದೆಲ್ಲ ಅಂದರೆ ಈ ಪಾಪು ಇಷ್ಟು ಬೇಗ ಅರ್ಥ ಮಾಡ್ಕೊಂಡ್ಲಲ್ಲ ನಾನು ಹೇಳಿದ್ದು ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ಸೊ ಏನು ಗೊತ್ತಾ, ಬಾಲನ್ಗೊಂದು ಮಾತು ಹೇಳ್ತಾಳೆ, ನಿನ್ನ ಮಗಳು ತುಂಬ ಬುದ್ಧಿವಂತಿ ಇದ್ದಾಳೆ, ಸೊ ಎಲ್ಲ ಒಳ್ಳೇದಾಗುತ್ತೆ ಬಲ, ಯೋಚನೆ ಮಾಡಬೇಡ ಹೋಗು ಅಂತ ಕೂಡ ಭಾರ್ಗವಿ ಹೇಳಿ ಕಳಿಸ್ತಾಳೆ. ಹಂಗೆ ಇನ್ನು ಬಾಲಂತೂ ಹೆಂಗೆ ಕಳೆದೋಗ್ಬಿಟ್ಟಿರ್ತಾನಂದ್ರೆ ಆ ಖುಷಿಗೆ ಹೇಳೋಕ್ಕೆ ಆಗೋದಿಲ್ಲ. ಅವಳ ನಕ್ಕೊಂಡು ಬಾ ಹೋಗೋಣ ಅಂತೇಳಿ ಸನ್ನೆ ಮಾಡ್ತಾಳೆ ರಾಣಿ. ಅವನು ಕೂಡ ಅಷ್ಟೇ ಹಿಂಗೆ ಅಂದ್ಕೊಂಡು ತಲೆನ ಸರಿ ಆಯಿತು ಅಂತೇಳಿ ಅವಳು ಕರೆದ ತಕ್ಷಣನೇ ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ. ಅಯ್ಯಪ್ಪ ನನ್ನ ಮಗಳು ನನ್ನ ಕೈ ಹಿಡ್ಕೊಂಡು ಕರೀತಿದ್ದಾಳಲ್ಲ ಅಂತೇಳಿ ತುಂಬಾ ಖುಷಿ ಆಗ್ಬಿಡುತ್ತೆ. ಸೊ ಇನ್ನೇನು ತಂದೆ ಮಗಳಿಬ್ಬರು ಕೂಡ ಬರ್ತಾರೆ. ಇನ್ನು ಇಲ್ಲಿ ಭಾರ್ಗವಿ ಇದ್ಕೊಂಡು ಯಪ್ಪ ತುಂಬ ಒಳ್ಳೆ ಹುಡುಗಿ ಇವಳು, ಹೇಗಾದರೂ ಮಾಡಿ ಇವರಿಬ್ಬರನ್ನ ಒಂದು ಮಾಡಬೇಕು, ಮತ್ತು ಅವ್ರ ಅಮ್ಮನಿಗೆ ನ್ಯಾಯ ಕೊಡಿಸ್ಬೇಕು ನಾನು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಸೊ ಇನ್ನು ಒಂದು ಕಡೆ ಇಲ್ಲಿ ದಾರಿಲಿ ಕರ್ಕೊಂಡು ರಾಣಿ ಬರ್ತಾಳೆ ಅವರಪ್ಪನಿಗಂತೂ ಕಳೆದೋಗ್ಬಿಟ್ಟಿರ್ತಾನೆ. ಅಪ್ಪ ನನ್ನ ಮಗಳು ಪ್ರೀತಿ ಸಿಕ್ತು ಅಂತ ಖುಷಿಯಾಗಿರುತ್ತೆ ಅವ್ರಿಗಂತೂ. ಎಷ್ಟು ಖುಷಿ ಅಂತಂದರೆ ಹೇಳೋಕ್ಕೆ ಆಗಲ್ಲ. ಸೊ ಹಿಂದಕ್ಕೆ ನೋಡ್ತಾಳೆ, ನಗ್ತಾಳೆ, ಮತ್ತೆ ಕರ್ಕೊಂಡು ಬರ್ತಾಳೆ. ಭಾರ್ಗವಿ ಕೂಡ ಹೇಗಾದರೂ ಮಾಡಿ ಈ ಮಗುಗೆ ನಾನು ನ್ಯಾಯ ಕೊಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಸೊ ಇನ್ನೇನು ಗಾಡಿ ಹತ್ರ ಬಂದುಬಿಟ್ಟು ಗಾಡಿನ ಹತ್ಕೋಬೇಕಲ್ವಾ, ಅಮೌಂಟು ಖರ್ಚಿಪಲ್ಲೇ ಇರುತ್ತಲ್ವ, ಅದನ್ನು ಅವ್ರ ಅಪ್ಪನ ಕೈ ಕೊಟ್ಬಿಟ್ಟು ಗಾಡಿನ ಹತ್ಕೊತಾಳೆ. ಅದಾದಮೇಲೆ ಮತ್ತೆ ಅಮೌಂಟ್ನ ಇಸ್ಕೊಂಡ್ಬಿಟ್ಟು ಭುಜದ ಮೇಲೆ ಕೈ ಹಾಕ್ಕೊತಾಳೆ. ತುಂಬ ಖುಷಿಯಿಂದ ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಬಾಲ ಕೂಡ. ಯಾಕೆಂದರೆ ಮಗಳು ಇಷ್ಟೊಂದು ಲವಲವಿಕೆ ಇರೋದ್ರಿಂದ ತುಂಬ ಖುಷಿಯಾಗಿರುತ್ತೆ. ಎಷ್ಟು ಖುಷಿ ಅಂತಂದರೆ ಅವಳು ನಗ್ತಲೇ ಇರ್ತಾಳೆ, ಇವನು ಕೂಡ ಅವಳನ್ನ ನೋಡಿ ನಗ್ತಾನೆ ಇರ್ತಾನೆ. ಸೊ ಯಪ್ಪ ಅವನಿಗೇನೋ ಒಂಥರ ಸ್ವರ್ಗನೇ ಸಿಕ್ಬಿಡ್ತೇನೋ ಅನ್ನೋಷ್ಟು ಖುಷಿ ಆಗ್ಬಿಟ್ಟಿರ್ತೈತೆ. ಸೊ ಅದೆಲ್ಲ ಆದಮೇಲೆ ಒಂದು ಹೋಟ್ಲಿಗೆ ಏನಾದ್ರು ತಿನ್ಸ ನನ್ನ ಮಗಳಿಗೆ ಅಂತೇಳಿ ಒಂದು ಹೋಟ್ಲಿಗೆ ಕರ್ಕೊಂಡು ಬಂದು, ರಾಣಿ ಏನು ತಿಂತೀಯ ನೀನು, ಗೋಬಿ ತಿಂತೀಯಾ ಇಲ್ಲಾಂತಂದರೆ ನೂಡಲ್ಸ್ ತಿಂತೀಯಾ ಅಂತೇಳಿ ಕೇಳ್ತಾನೆ. ನನಗೆ ಅದು ಯಾವುದು ಬೇಡ, ಇಡ್ಲಿ ತಿಂತೀನಿ ಅಂತಾಳೆ. ಇಡ್ಲಿ ನಾರ್ಮಲ್, ಅದು ಬೇರೆದೇನಾದರೂ ಟ್ರೈ ಮಾಡು, ದೋಸೆ ಏನಾದರೂ ಕೊಡಿಸ್ಲಾ, ರೈಸ್ ಏನಾದರೂ ಕೊಡಿಸ್ಲಾ ಅಂದರೆ ದೋಸೆ ಇರಲಿ ಅಂತ ಕೂಡ ಹೇಳ್ತಾಳೆ. ಅವಾಗ ಅವರಿಬ್ಬರು 2 ದೋಸೆನ ತಂದು ಕೊಡ್ತಾರೆ ಹೇಳಿದ ತಕ್ಷಣನೇ. ಆ ದೋಸೆನ ತಿನ್ನಬೇಕು ಆದಾಗ
ಅವಳು ಟೇಸ್ಟ್ ಮಾಡಬೇಕಲ್ವ, ಟೇಸ್ಟ್ ಮಾಡು ಫಸ್ಟು ಅಂತ ಬಾಲ ಹೇಳ್ತಾನೆ. ಅವಳು ಇದ್ಕೊಂಡು ಟೇಸ್ಟ್ ಮಾಡಬೇಕು ಅಂತ ಬಾಯಲ್ಲಿ ಇಟ್ಕೊತಾಳೆ. ಅಪ್ಪ ಖಾರ ಅಂತೇಳಿ ಅಂತಾಳೆ. ಹಂಗಂದ ತಕ್ಷಣನೇ ನೀರು ತಗೊಳಮ್ಮ ಕುಡಿ ಖಾರ ಆದರೆ ಅಂತ ಹೇಳ್ಬಿಟ್ಟು ಅವರಪ್ಪ ತುಂಬ ಟೆನ್ಷನಿಂದ ನೀರನ್ನ ಕೊಡ್ತಾನೆ. ನಾನು ನೀರು ಕುಡಿಯಲ್ಲ ಅಂತೇಳಿ ಹೇಳ್ತಾಳೆ. ಯಾಕಮ್ಮ ಅಂತಂದರೆ ನನಗೆ ಈ ರೀತಿ ಖಾರವಾಗಿದ್ದರೆ ತುಂಬ ಟೇಸ್ಟು, ನನಗೆ ಖಾರ ಇರಬೇಕು, ಉಪ್ಪಿರಬೇಕು, ಆ ಟೈಮಲ್ಲಿ ನೀರು ಕುಡಿದ್ರೆ ಆ ರುಚಿನೇ ಹೊರಟೋಗುತ್ತೆ ಅಂತ ಹೇಳ್ತಾಳೆ. ಅದನ್ನು ಬಾಲ ಏನು ಮಾಡ್ತಾನಂದರೆ ನೆನಪು ಮಾಡ್ಕೊತಾನೆ. ಇದೇ ರೀತಿ ನಿಮ್ಮಮ್ಮ ಕೂಡ ಮಾಡ್ತಿದ್ಲು, ಎಷ್ಟೇ ಖಾರ ಇದ್ದರೂ ಪಾನಿಪುರಿ ತಿನ್ಸೋಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಡಿ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಡಿ, ಇನ್ನೊಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಡಿ ಅಂತ ಕೇಳ್ತಾ ಇದ್ಲಮ್ಮ ನಿಮ್ಮಮ್ಮ ಕೂಡ. ಸೊ ನೀನು ಕೂಡ ಅದೇ ರೀತಿ ಡಿಟ್ಟೋ ನೀನು ಅಮ್ಮ ಮಗಳಿಬ್ರು ಒಂದೇ ಪ್ರಿಂಟ್ ಇದ್ದೀರಾ, ಎಲ್ಲ ಬುದ್ಧಿ ಗುಣದಲ್ಲಿ ಎಲ್ಲದರಲ್ಲೂ ನೀವು ಒಂದೇ ಥರ ಇದ್ದೀರಾ ಅಂತ ಕೂಡ ಅಂದ್ಕೊಂಡು ಅವ್ನ ಮನಸ್ಸಲ್ಲಿ ಸುಮ್ಮನಾಗ್ತಾನೆ, ಡೈರೆಕ್ಟಾಗಿ ಹೇಳಲ್ಲ. ಸೊ ಅಷ್ಟರಲ್ಲೇ ಒಂದು ಅಡುಗೆ ಮಾಡ್ತಿರ್ತಾರಲ್ಲ, ಅದೇ ಹೋಟ್ಲಿಗೆ ಅವರು ಬಂದುಬಿಟ್ಟು ಒಂದು ಚೀಟಿನ ಕೊಡ್ತಾರೆ. ತಗೊಳ್ಳಿ ಸರ್, ಒಬ್ರು ಯಾರೋ ಚೀಟಿ ಕೊಟ್ಟೋದ್ರು ಅಂತ ಹೇಳಿಬಿಟ್ಟು. ಸೊ ಆ ಚೀಟಿನ ಓಪನ್ ಮಾಡಿ ನೋಡಿದಾಗ ನನ್ನ ಮೀಟ್ ಮಾಡಬೇಕು, ನಿಮಗೆ ಬಾಲನ್ ವಿರುದ್ಧವಾಗಿ ಸಾಕ್ಷಿ ನನ್ನ ಹತ್ರ ಇದೆ ಅಂತ ಕೂಡ ಬರ್ದಿರ್ತಾರೆ. ಅವನೇನು ಮಾಡ್ತಾನೆ, ಆ ಚೀಟಿ ನೋಡ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಎಲ್ಲ ಕಡೆ ಹುಡ್ಕಾಡ್ತಾ ಇರ್ತಾನೆ, ಯಾರು ಯಾರು ಅಂತ ಹೇಳ್ಬಿಟ್ಟು. ಆಗ ರಾಣಿ ತಿಂಡಿ ತಿನ್ನೋದು ಬಿಟ್ಬಿಟ್ಟು ಅವಳು ಕೂಡ ಎದ್ದು ಹೋಗ್ತಾಳೆ. ಏನು ಹುಡುಕ್ತಾ ಇದ್ದೀರಾ ಅಂತೇಳಿ ಕೇಳ್ತಾಳೆ. ಏನಿಲ್ಲ ರಾಣಿ, ಇವತ್ತು ಮನೆ ಹತ್ರ ಬೆಳಗ್ಗೆ ಚೀಟಿ ಬರ್ದಾಕಿದ್ರಲ್ವ, ಅದೇ ರೀತಿ ಇವತ್ತು ನನ್ನ ಒಬ್ರು ಮೀಟ್ ಮಾಡಬೇಕು ಅಂತೇಳಿ ಒಂದು ಚೀಟಿನ ಬರ್ದಾಕಿದ್ದಾರೆ ಅಂತ ಕೂಡ ಹೇಳ್ತಾರೆ. ಹಂಗಂದ ತಕ್ಷಣ ರಾಣಿ ಇದ್ಕೊಂಡು ಒಂದು ಮಾತು ಹೇಳ್ತಾಳೆ, ಈ ಚೀಟಿಯಿಂದ ನಮ್ಗೆ ಏನಾದರೂ ಸಹಾಯ ಆಗ್ಬೋದಾ, ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ಬೋದಲ್ವ, ನೀವು ಯೋಚನೆ ಮಾಡ್ಬೋದಲ್ಲ ಅಂತೇಳಿ ಐಡಿಯಾ ಕೊಡ್ತಾಳೆ. ಆಗ ಬಾಲನ್ಗೆ ಒಂದು ಪ್ಲಾಸ್ ಆಗುತ್ತೆ. ಹೌದಲ್ವಾ, ನಾನು ಏನಾದರೂ ಇದನ್ನ ವರ್ಧ ಮಾಡ್ತಿದ್ದಾನೇನೋ ಅಂತ ನಾನು ಅಂದ್ಕೊಂಡ್ರೆ ಇದೇನೋ ಜಾಸ್ತಿ ಬೇರೆ ಥರದೇ ಟ್ವಿಸ್ಟ್ ಕೊಡ್ತಾ ಇದೆಯಲ್ಲ, ಈ ಚೀಟಿಯಿಂದ ನಾನು ಯೋಚನೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತಲ್ಲ ಅಂತೇಳಿ ಇಲ್ಲಿ ಅವರು ಅಂದರೆ ಸತ್ಯಣ್ಣಂಗೆ ಒಂದು ಫೋನ್ ಮಾಡ್ತೀನಿ ಇರೋ, ಅವನ್ನ ಮೀಟ್ ಮಾಡಬೇಕು ನಾನು ಅಂತ ಹೇಳ್ಬಿಟ್ಟು ಸತ್ಯನ್ಗೆ ಒಂದು ಫೋನ್ ಮಾಡ್ತಾನೆ. ರಾಣಿ ಥ್ಯಾಂಕ್ಸ್ ರಾಣಿ ಅಂತ ಹೇಳಿದಾಗ ಯಾಕೆ ಅಂತೇಳಿ ಕೇಳ್ತಾಳೆ. ನಿನ್ನಿಂದ ನನಗೊಂದು ಐಡಿಯಾ ಸಿಕ್ತು, ಈ ಚೀಟಿ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ, ನನ್ನ ಡೈವರ್ಟ್ ಮಾಡೋಕ್ಕೆ ಈ ರೀತಿ ವರ್ಧನೆ ಚೀಟಿ ಬರೆದು ಕಳಿಸಿದಾನೇನೋ ಅಂತ ನಾನು ಅಂದ್ಕೊಂಡ್ರೆ ಇಲ್ಲಿ ಬೇರೆ ಟ್ವಿಸ್ಟೇ ಬರ್ತಾ ಇದೆ, ಅದಕ್ಕೋಸ್ಕರ ನಿನಗೆ ಥ್ಯಾಂಕ್ಸು ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಸೊ ಅದೆಲ್ಲ ಆದಮೇಲೆ ಇಲ್ಲಿ ಲಾಯರ್ನ ಮೀಟ್ ಮಾಡಬೇಕು ಅಂತೇಳಿ JP ಪಾಟೀಲ ಭಾರ್ಗವಿನ ಇಬ್ಬರನ್ನು ಮೀಟ್ ಮಾಡೋಕ್ಕೆ ಅಂತ ಜೈಲಿಗೆ ಬಂದಿರ್ತಾನೆ. ಆಗ JP ಪಾಟೀಲು ಆ ಚೀಟಿನ ಕೊಡ್ತಾನೆ, ಈ ರೀತಿ ನನ್ನ ಮೀಟ್ ಮಾಡೋಕ್ಕೊಬ್ರು ಕರೆದಿದ್ದಾರೆ ಅಂಥೇಳಿ. ಅಲ್ಲ, ಇದನ್ನು ಮೊದಲೇ ಹೇಳಬೇಕಲ್ಲಯ್ಯ ನೀನು ಅಂತ JP ಪಾಟೀಲು ಕೇಳ್ತಾನೆ. ಸರ್ ನಾನು ಏನಂತ ಅಂದ್ಕೊಂಡೆ ಅಂದರೆ ವರ್ಧನೆ ಈ ಚೀಟಿನ ಕಳಿಸ್ತಾ ಇದ್ದಾನೆ ನಮ್ಮ ಮನೆಗೆ, ಈ ಕೇಸಿಂದ ಹೊರಗಡೆ ಬರಲಿ, ಇದ್ರ ಮೇಲೆ ಇಂಟ್ರೆಸ್ಟ್ ಕೊಡಲಿ ಅಂತ ಹೇಳಿ ಮಾಡ್ತಿದ್ದಾನಂತ ಅಂದ್ಕೊಂಡೆ ಸರ್ ನಾನು, ಅದಕ್ಕೆ ಈ ಚೀಟಿನ ನಿಮಗೆ ಕೊಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಹಾಗಂದ ತಕ್ಷಣ ಇಷ್ಟೊಂದು ನೆಗ್ಲೆಕ್ಟ್ ಹೇಗ್ರಿ ಮಾಡ್ತೀರಾ, ಇದರಿಂದ ಒಂದು ಉಪಯೋಗ ಆಗ್ಬೋದಲ್ವ ನಮಗೆ ಅಂತ ಹೇಳ್ಬಿಟ್ಟು ಇಲ್ಲಿ JP ಪಾಟೀಲು ಹೇಳ್ತಾರೆ. ಸೊ ಅದೆಲ್ಲ ಆದಮೇಲೆ ಇದನ್ನು ಯಾಕೆ ಮಾಡ್ತಿದ್ದಾರೆ ಏನಂತ ನೀವು ಹೋಗಿ ಅವ್ರನ್ನ ಮೀಟ್ ಮಾಡಿ ಒಂದ್ಸರಿ. ಆದರೆ ನೀವು ಇದನ್ನು ಮೀಟ್ ಮಾಡಿದ್ಮೇಲೆ ಯಾವ ರೀತಿ ಅನ್ನೋದು ನಾವು ಮುಂದೆ ಪ್ರಾಸೆಸ್ ಮಾಡೋಕ್ಕಾಗುತ್ತೆ ಅಂತ ಕೂಡ JP ಪಾಟೀಲು ಹೇಳ್ತಾರೆ. ಆದರೆ ಇಲ್ಲಿ ಒಂದು ಭಾರ್ಗವಿಗೆ ಅರ್ಥ ಆಗೋದೇನು ಅಂತಂದರೆ, ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಬೇಕು ಅಂತೇಳಿ ವರ್ಧ ಯಾಕೆ ಪ್ಲ್ಯಾನ್ ಮಾಡಿದ್ದ, ಮತ್ತು ಸರಳನ ಯಾಕೆ ಎಲ್ಪ್ಗೆ ತೊಗೊಳ್ತಾ ಇದ್ದಾನೆ, ಇದರಿಂದ ಏನೋ ಬೇರೆ ಉದ್ದೇಶ ಇದೆ ಅಂತ ಹೇಳ್ಬಿಟ್ಟು ಭಾರ್ಗವಿ ಯೋಚನೆ ಮಾಡ್ತಾಳೆ. ಹಂಗಂದ ತಕ್ಷಣ ಏನಿರುತ್ತೆ ಮೇಡಮ್, ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ, ನನ್ನ ಎದುರಿಸೋಕ್ಕೆ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಇಲ್ಲ ಇಲ್ಲ ಇಲ್ಲ, ನಿಮ್ಮನ್ನು ಎದುರಿಸೋಕ್ಕಾಗಿದ್ರೆ ಈ ರೀತಿ ಎಲ್ಲ ಮಾಡ್ತಾ ಇರಲಿಲ್ಲ, ಏನೋ ಬಲವಾದ ಕಾರಣ ಇದೆ, ಇದಕ್ಕೆ ಹೇಗಾದರೂ ಮಾಡಿ ತಿಳ್ಕೊಬೇಕು ಅಂತ ಭಾರ್ಗವಿ ಹೇಳ್ತಾಳೆ. ಅದು ಹೇಗೆ ಮೇಡಮ್ ತಿಳ್ಕೊಳ್ಳೋದು, ಆ ಸರಳ ಅವರು ನಮ್ಮನ್ನು ನೋಡಿದ್ರೇ ಆಗಲ್ಲ, ನನ್ನ ಮಗಳನ್ನ ನೋಡಿದ್ರೆ ಆಗಲ್ಲ, ಅವ್ರನ್ನ ಹೋಗಿ ಕೇಳಿದ್ರೆ ಹೇಗೆ ಅರ್ಥ ಆಗುತ್ತೆ ನಮಗೆ ಅಂತ ಬಾಲ ಹೇಳ್ತಾನೆ. ಅಲ್ಲ, ಈ ರೀತಿ ಎಲ್ಲ ಮಾಡಬಾರ್ದು, ನಿನ್ಗೆ ಅಷ್ಟೊಂದು ಐಡಿಯಾ ಇಲ್ವಾ, ಸತ್ಯನ ಕಡೆಯಿಂದ ಹೇಗಾದರೂ ಮಾಡಿ ಸರಳ ಬಾಯಿಂದ ಏನು ಸತ್ಯ ಏನು ಅಂತೇಳಿ ತಿಳ್ಕೊಬೇಕು, ಅದನ್ನು ನಿನಗೆ ಪ್ಲಾನ್ ಹೇಳ್ಕೊಡ್ಬೇಕಂತ JP ಪಾಟೀಲು ಬೈತಾರೆ. ಇಲ್ಲ ಸರ್, ಆ ರೀತಿ ಏನಿಲ್ಲ, ಸತ್ಯನ ಹತ್ರನೇ ಈ ವಿಷಯನ ಹೇಗಾದರೂ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಲೇಬೇಕು ಅಂತ ಕೂಡ ಹೇಳ್ತಾರೆ. ಇಲ್ಲಿ ಏನು ಗೊತ್ತಾ, ಸರಳನ ಕೇಳಿದರೆ ಯಾಕೆ ಕಿಡ್ನಾಪ್ ಮಾಡಬೇಕು ಅಂದ್ಕೊಂಡಿದ್ದ ರಾಣಿನ ಅಂತೇಳಿ ಅರ್ಥ ಆಗುತ್ತೆ. ಅಂದರೆ ಮೆಮೊರಿ ಕಾರ್ಡು ಒಂದು ಬ್ಯಾಗಲ್ಲಿ ಇದೆಯಲ್ಲ, ಆ ಬ್ಯಾಗ್ನ ಹುಡ್ಕೋಕ್ಕೋಸ್ಕರನೇ ಈ ಬ್ಯಾಗ್ನ ದುಡ್ಡು ಕೊಟ್ಬಿಟ್ಟು ಸರಳಗೆ ಎಲ್ಪ್ ಕೇಳಿದ್ದು ಯಾರು, ವರ್ಧ. ಸೊ ಹಂಗಾಗಿ ಈಗ ಏನಾದರೂ ಸರಳ ಬಾಯಲ್ಲಿ ಏನಾದ್ರು ಸತ್ಯನ ಹೊರಗಡೆ ಹಾಕಿಸ್ಕೊಂಡ್ರೆ ಈ ಒಂದು ಕೇಸ್ಗೆ ಒಂದು ಟ್ವಿಸ್ಟು ಅಥವಾ ಒಂದು ಸಾಕ್ಷಿ ಸಿಕ್ಕಾಗೆ ಅಂಥೇಳಿ ಇಲ್ಲಿ ಎಲ್ಲ ಅರ್ಥ ಮಾಡಿಸಿ ಹೇಳ್ತಿದ್ದಾರೆ. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹಂಗಾಗಿ ಇನ್ನು ಅದೆಲ್ಲ ಆದಮೇಲೆ ಮಾತಾಡಿಕೊಂಡು ಹೇಗಾದರೂ ಮಾಡಿ ಮೀಟ್ ಮಾಡಿಬಿಟ್ಟು ಬನ್ನಿ, ಮತ್ತು ಸತ್ಯನ ಬಾಯಿಂದ ಸರಳ ಬಾಯಲ್ಲಿ ನಿಜನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅಂತೇಳಿ ಹೇಳಿ ಕಳಿಸ್ತಾರೆ ಭಾರ್ಗವಿನೂ JP ಪಾಟೀಲು. ಇನ್ನು ಅದೆಲ್ಲ ಆಗುತ್ತೆ, ಮನೆಗೆ ಬರ್ತಾರೆ, ಓದ್ತಾ ಇರ್ತಾಳೆ ಮಗಳು, ಅದನ್ನು ನೋಡಿ ಬಾಲ ಇದ್ಕೊಂಡು ಹೋಗಿ ನಿಂತ್ಕೊತಾನೆ. ಆವಾಗ ಇಲ್ಲಿ ರಾಣಿ ಏನು ಹೇಳ್ತಾಳೆ ಅಂತಂದರೆ, ಆದರೆ ಇವಾಗ ಚೀಟಿ ಬರೆದು ಕಳಿಸಿದ್ರಲ್ಲ
ಅವ್ರ ಜೊತೆಗೆ ಹೋಗ್ಬೇಕಲ್ವಾ ನೀವು ಇವಾಗ ಮೀಟ್ ಮಾಡೋಕ್ಕೆ ಅಂತೇಳಿ ಅವಳೇ ಅರ್ಥ ಮಾಡ್ಕೊಂಡು ಹೇಳ್ತಾಳೆ. ಆದ್ರೆ ಇಲ್ಲಿ ಯೋಚನೆ ಮಾಡ್ತಿರೋದು ಬಾಲ ಏನು ಅಂತಂದ್ರೆ, ಯಾರ ಹತ್ರ ಬಿಟ್ಟೋಗೋದು ರಾಣಿ, ನಾವು ಒಬ್ಬಳೇ ಬಿಟ್ಟು ಹೋಗೋಕ್ಕಾಗಲ್ಲ, ಮತ್ತೆ ಸತಿನ್ ಮನೆಗೂ ಕಳ್ಸೋಕ್ಕಾಗಲ್ಲ, ನಾನು ಅಲ್ಲಿ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ಅಂತೇಳಿ ಯೋಚನೆ ಮಾಡ್ಬೇಕಾದಾಗ ಈ ಸಾರಿಕಾ ಕೇಳಿಸ್ಕೊಂಡು ಬಂದ್ಬಿಡ್ತಾಳೆ. ಎಲ್ಲಿಗೆ ಬಲ, ಯಾರನ್ನ ಮೀಟ್ ಮಾಡಕ್ಕೆ ಹೋಗ್ಬೇಕು ಅಂತೇಳಿ. ಅದೆಲ್ಲ ಇರಲಿ ಸಾರಿಕಾ, ಒಂದು ಕೆಲಸ ಮಾಡು ನೀನು, ಇವತ್ತು ನಾನು ಎಲ್ಗೋ ಒಂಚೂರು ಕೆಲಸ ಐತೆ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ, ರಾಣಿನ ನೋಡ್ಕೊಳಕ್ಕೆ ಯಾರು ಇರಲಿಲ್ಲ, ರಾಣಿನ ನೋಡ್ಕೊ ನೀನು ಅಂತ ಹೇಳ್ಬಿಟ್ಟು ರಾಣಿನ ಇವಳಿಗೆ ಒಪ್ಪಿಸ್ಬಿಟ್ಟು ಅವ್ನು ಯೋಚನೆ ಮಾಡ್ದಂಗೆ ಹೊರಟೋಗ್ಬಿಡ್ತಾನೆ. ಸೊ ಈಗಲೇ ಡೇಂಜರ್ ಅಂತ ಹೇಳ್ಬಹುದು. ಏನು ಅಂತಂದ್ರೆ ಅವಳು ಬಂದ್ಬಿಟ್ಟು ಈಗ ರಾಣಿನ ನಂಬಿಸ್ತಾ ಇದ್ದಾಳೆ. ಎಲ್ಗೆ ಹೋಗ್ತಿದ್ದಾರೆ ಪುಟ್ಟ ಅಂತ ಹೇಳಿ ಹೇಳಿದಾಗ, ನೀನಾದರೂ ಹೇಳು ಅಂತ ಹೇಳಿ ಕೇಳ್ತಾರೆ. ಆದರೆ ನಿಮ್ಮ ಫ್ರೆಂಡು ಅಂತ ಹೇಳ್ತೀರಾ, ಮತ್ತು ಅವರೇ ನಿಮಗೆ ನಿಜ ಹೇಳಲಿಲ್ಲ ಅಂತೇಳಿ ರಾಣಿ ಪ್ರಶ್ನೆನ ಕೇಳ್ತಾಳೆ ಸಾರಿಕನ್ಗೆ. ಆದರೆ ಅವ್ರು ಗಾಬರಿಲಿದ್ರಲ್ವಾ, ಅದಕ್ಕೋಸ್ಕರ ಹೇಳಿಲ್ಲ. ಒಂದು ಕೆಲಸ ಮಾಡು, ಅವ್ನು ಇಷ್ಟೊತ್ತರಲ್ಲಿ ಹೊರಗಡೆ ಹೋಗ್ತಿದ್ದಾನೆ, ಅವ್ನ ಸೇಫ್ಟಿ ಕೂಡ ಮುಖ್ಯ ಅಲ್ವಾ, ಅವ್ನು ಎಲ್ಲಿ ಹೋಗ್ತಿದ್ದಾನೆ ಅಂತ ಗೊತ್ತಾದರೆ ನಮಗೆ ನಾವೇನಾದರೂ ಪ್ರಾಬ್ಲಮ್ ಆದರೆ ಅಲ್ಲಿ ಹುಡಿಕೊಂಡು ಹೋಗ್ಬೋದಲ್ವಾ ಅಂತ ಹೇಳಿದ ತಕ್ಷಣ ಅವಳೇನು ಮಾಡಿಬಿಡ್ತಾಳೆ ರಾಣಿ, ಓಡ್ ಬಂದು ಆ ಚೀಟಿನ ತೊಗೊಂಡು ಬಂದು ಸಾರಿಕಾ ಕೈಲಿ ಕೊಟ್ಬಿಡ್ತಾನೆ. ಅವಳಿಗೆ ಭಯ, ಬಾಲನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಾವು ಆರಾಮಾಗಿ ಹೋಗ್ಬೋದು ಅಂತೇಳಿ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು.